ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ಒಂದು ಕತೆ ಒಬ್ಬ ನಟಿಯ ಕತೆ. ಇದು ಪೂನಾದಲ್ಲಿರ್ತಕ್ಕಂಥ ಮರಾಠಿ ಕಲಾವಿದೆಯ ಈ ಒಂದು ಕತೆ ಇರುತ್ತೆ. ಇವರು ಪೂನಾದಿಂದ ಒಂದು ಹಳ್ಳಿಯಲ್ಲಿ ವಾಸವಾಗಿರ್ತಾರೆ. ಇವರಿಗೆ ಮೇನ್ ಇಂಟೆನ್ಷನ್ನು ನಾನೊಬ್ಬ ಕಲಾವಿದೆ ಆಗಬೇಕು ಅನ್ನೋದೇ ಇವ್ರಿಗೆ ಥಾಟ್ಸ್ ಇರುತ್ತೆ. ಅದನ್ನು ಹುಡ್ಕೊಂಡು ಇವರು ಮುಂಬೈಗೆ ಹೋಗ್ತಾರೆ. ತುಂಬ ಸ್ಟ್ರಗಲ್ ಮಾಡ್ತಾರೆ. ನೋ ಚಾನ್ಸ್, ಅವಕಾಶ ಸಿಗಲ್ಲ. ಆದರೆ ಇವರು ಮಹಾರಾಜರ ಸೇವೆ ನಿರಂತರವಾಗಿ ಮಾಡ್ತಾನೆ ಇರ್ತಾರೆ. ಒಂದು ಕಾನ್ಫಿಡೆನ್ಸ್ ಇರುತ್ತೆ ಇವರಿಗೆ. ಇವತ್ತಲ್ಲ ನಾಳೆ ನನಗೆ ಅವಕಾಶ ಸಿಕ್ಕೇ ಸಿಗತ್ತೆ, ನಾನು ಬೆಳಿತೀನಿ ಅನ್ನೋದು ನಂಬಿಕೆ ಇರುತ್ತೆ. ಈ ಕಲಾವಿದರ ಬದುಕು ಹೆಂಗಿರುತ್ತೆ ಅಂದರೆ ವೀಕ್ಷಕರೇ, ಇವತ್ತು ಅವನು ಬಣ್ಣ ಹಚ್ಚಿದ್ದಾನೆ ಅಂತಂದರೆ ನಾಳೆ ಅವನು ಬಣ್ಣ ಹಚ್ತಾನೆ ಅನ್ನೋ ಗ್ಯಾರಂಟಿ ಇರಲ್ಲ. ಇಟ್ಸ್ ನಾಟ್ ಗ್ಯಾರಂಟಿ ಲೈಫ್. ಅದು ಯಾರೋ ಒಬ್ಬರು 100 ಜನಕ್ಕೆ 1000 ಜನಕ್ಕೆ ಹೀರೋ ಆಗ್ತಾರೆ, ಬೆಳೀತಾರೆ, ದುಡ್ಡು ಮಾಡ್ತಾರೆ. ಬಟ್ ಸಹ ಕಲಾವಿದರು ಪಡುವಂಥ ಕಷ್ಟ, ನಾ ಆ ಫೀಲ್ಡಲ್ಲಿ ಇರೋದ್ರಿಂದ ನನಗೂ ತುಂಬ ಚೆನ್ನಾಗಿ ಗೊತ್ತಿದೆ ಅದರ ಪರಿಸ್ಥಿತಿ ಏನಿದೆ ಏನಿಲ್ಲ, ಎಷ್ಟು ಸ್ಟ್ರಗ್ಲಿಂಗ್ ಇದೆ. ಇಂಥ ಒಂದು ಸಿಚುವೇಷನಲ್ಲಿ ಮಹಾರಾಜರನ್ನ ಒಂದು ಅವ್ರ ಕೃಪಾಶೀರ್ವಾದದಿಂದ ನಾನು ಸಾಧನೆ ಮಾಡ್ತೀನಿ ಅಂಥೇಳಿ ಇವರು ಹೊರಡ್ತಾರೆ. ಇವ್ರ ಹೆಸರು ಹೇಳೋದು ಬೇಡ, ತಪ್ಪಾಗತ್ತೆ ಅದು. ಆಯಿತು ಅಂಥೇಳಿ ಇವರು ಏನು ಮಾಡ್ತಾರೆ, ಪ್ರಯತ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅಲ್ಲಿ ಒಂದು ಚಿಕ್ಕದೊಂದು ಅವಕಾಶ ಸಿಗುತ್ತೆ ಅವರಿಗೆ. ಆ ಚಿಕ್ಕದೊಂದು ಅವಕಾಶ ಸಿಕ್ಕಾಗ ಜಸ್ಟ್ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಸಿಗುತ್ತೆ. ಆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡುವಾಗ ಜಸ್ಟ್ ಒನ್ ಡೇ 2 ಡೇ ಬಂದು ಹೋಗುವಂಥ ಅದೊಂದು ಕ್ಯಾರೆಕ್ಟರ್ ಇರುತ್ತೆ. ಆದರೆ ಇವರು ಫೇಸು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತಂದರೆ, ಹೀರೋಯಿನ್ ಥರ ಇವರು ಪ್ರೆಸೆಂಟೇಷನ್ ಇರುತ್ತೆ ಇವ್ರದ್ದು. ಅದು ಡೈರೆಕ್ಟ್ರ್ ಗೊತ್ತಾಗ್ತಾ ಇರುತ್ತೆ. ಪ್ರತಿ ನಿರ್ದೇಶಕನಿಗೂ ಅದು ಗೊತ್ತಿರುತ್ತೆ, ಇವ್ರ ಹತ್ರ ಈ ಟ್ಯಾಲೆಂಟ್ ಇದೆ, ಇವ್ರನ್ನ ಬಳಸ್ಕೋಬೇಕು ಅಂಥೇಳಿ. ಈಗಿದ್ದಾಗ ಏನಾಗೋಗ್ಬಿಡುತ್ತೆ, ಒಂದು ಸೀರಿಯಲ್ಲು ಇವರನ್ನು ನೋಡಿ ಡೈರೆಕ್ಟ್ರ್ ಅನ್ಕೋತಾರೆ, ಶಿ ಈಸ್ ಗುಡ್ ಗರ್ಲ್, ಪರವಾಗಿಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂಥೇಳಿ. ಇದು ಅವ್ರ ಜೊತೆ ಡಿಸ್ಕಸ್ಸಲ್ಲೇ ಇರ್ತಾರೆ, ಸರ್ ನೋಡಿ ನನಗೊಂದು ಅವಕಾಶ ನೋಡಿ ಅಂಥೇಳಿ. ಆವಾಗ ಅಲ್ಲಿ ಏನಾಗೋಗ್ಬಿಡುತ್ತೆ, ಅವರಿಗೆ ಒಂದು ಚಾನಲಿಂದ ಇವರಿಗೆ ಒಂದು ಆ್ಯಂಕರಿಂಗ್ ಅವಕಾಶ ಸಿಗುತ್ತೆ. ಅದರಲ್ಲೂ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿ ಸಕ್ಸಸ್ ಆಗ್ತಾರೆ. ಕನ್ನಡ ಸೀರಿಯಲಲ್ಲಿ ಅವಕಾಶ ತುಂಬ ಸಲೀಸಾಗಿ ಸಿಕ್ಬಿಡುತ್ತೆ. ಬಟ್ ಹಿಂದಿ ಸೀರಿಯಲ್ಗಳಲ್ಲಿ ಅಷ್ಟು ಸುಲಭ ಅಲ್ಲ. ತುಂಬ ಒಂದೊಂದು ಕ್ಯಾರೆಕ್ಟ್ರು ಕೂಡ, ಪ್ರತಿ ಕ್ಯಾರೆಕ್ಟ್ರು ಕೂಡ, ಒಬ್ಬ ಅಡುಗೆ ಮಾಡೋ ಕ್ಯಾರೆಕ್ಟ್ರು ಕೂಡ ಅಷ್ಟೇ ಜೀವ ತುಂಬುವಂಥ ಕ್ಯಾರೆಕ್ಟರ್ ಇರುತ್ತೆ. ಕಾಸ್ಟಿಂಗ್ ಮಾಡುವಾಗ ತುಂಬ ಸೋಸಿ ಅಳೆದು ತೂಗಿನೇ ಒಂದೊಂದು ಕಾಸ್ಟಿಂಗ್ ಮಾಡ್ತಾರೆ. ಹಿಂಗಿರುವಾಗ ಏನಾಗೋಗ್ಬಿಡುತ್ತೆ, ಅವರಿಗೆ ಆ್ಯಂಕರಿಂಗು ಮಾಡ್ತಾ ಈ ಒಂದು ಡೈರೆಕ್ಟ್ರ್ ಕೈಯಲ್ಲಿ ಇವ್ರು ಏನು ಕೆಲಸ ಮಾಡಿರ್ತಾರಲ್ಲ, ಅವರು ಆ ಸೀರಿಯಲ್ ಬಿಟ್ಬಿಟ್ಟು ಬೇರೆ ಸೀರಿಯಲ್ಗೆ ಇವರು ಡೈರೆಕ್ಷನ್ಗಂತ ಹೋಗ್ತಾರೆ. ಹೋದಾಗ ಇವ್ರ ತಲೆಯಲ್ಲಿರುತ್ತೆ, ಇವಳನ್ನು ಇದಕ್ಕೆ ಅಪ್ರೋಚ್ ಮಾಡಬೇಕು ಅಂಥೇಳಿ. ಇವ್ರೇನು ಮಾಡ್ತಾರೆ, ಚಾನಲ್ಗೆ ಅವ್ರನ್ನ ಕರೆಸ್ಬಿಟ್ಟು ಫೋಟೋಸ್ ಎಲ್ಲ ಕಳಿಸ್ತಾರೆ. ಫೋಟೋಯಲ್ಲಿ ಸೆಕೆಂಡ್ ಲೀಡಿಂಗ್ ರೋಲ್ಗೆ ಇವರು ಸಿಲೆಕ್ಷನ್ ಆಗ್ತಾರೆ. ಫಸ್ಟು ಲೀಡಿಂಗ್ ರೋಲ್ ಬಿಟ್ಬಿಡಿ, ಸೆಕೆಂಡ್ ಲೀಡಿಂಗ್ ರೋಲ್ ಸಿಗೋದೇ ಅದ್ಭುತ. ಅದು ಹಿಂದಿ ಸೀರಿಯಲ್ಗಳಲ್ಲೆಲ್ಲ ಒಂದು ಸೀರಿಯಲಲ್ಲಿ ಅವಕಾಶ ಸಿಕ್ಬಿಟ್ರೆ ಎಷ್ಟೋ ಜನ ಲೈಫ್ ಸೆಟ್ಲ್ ಆಗಿರೋದಿದೆ. ಅದು ಹೋಗ್ತಾ ಕತೆ. ಇವ್ರು ಏನು ಅಂದ್ಕೊಂಡಿರ್ತಾರೆ, ಮಹಾರಾಜರು ನನಗೆ ಸೆಕೆಂಡ್ ಹೀರೋಯಿನ್ ಆಗಿ ಅವಕಾಶ ಕೊಡಿಸಿದ್ರು, ನನಗೆಲ್ಲೋ ಒಂದು ಆಸೆ ಇತ್ತು, ನಾನು ಮೇನ್ ಲೀಡಿಂಗ್ ರೋಲಾಗಿ ಮಾಡಬೇಕು ಅನ್ನೋದು ಅಂಥೇಳಿ. ಬಿಕಾಸ್ ಸೆಕೆಂಡ್ ಹೀರೋಯಿನ್ನು ಅದೊಂದು ನೆಗೆಟಿವ್ ಕ್ಯಾರೆಕ್ಟರ್. ಅದು ಜನ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇಷ್ಟಪಡ್ತಾರೆ, ಒಂದು ಪಾಸಿಟಿವ್ ಕ್ಯಾರೆಕ್ಟರ್, 2 ಕ್ಯಾರೆಕ್ಟರ್ನ ಇಷ್ಟಪಡ್ತಾರೆ.
ಸೊ ಅದು ಏನು ಗೊತ್ತಿರುತ್ತೋ ಅದು ಮಹಾರಾಜರಿಗೆ ಗೊತ್ತಿರುತ್ತೆ, ನಮಗೂ ನಿಮಗೂ ಯಾರಿಗೂ ಗೊತ್ತಿರಲ್ಲ. ಆ ಕ್ಷಣದಲ್ಲಿ ನಾವು ನೋವು ತಿಂತಿರ್ಬೋದು. ಸೊ ಇವರು ಒಪ್ಕೊಂಡು ಆಗಿನ ಸಿಚುವೇಶನ್ಗೆ ಇವ್ರಿಗೆ ಹೆಂಗಿರುತ್ತೆ ಅಂದರೆ, ಸೊ ಮುಂಬೈಯಲ್ಲಿ ಇವ್ರು ಎಲ್ಲೇ ಮನೆ ಮಾಡಿದ್ರು ಕೂಡ ಅಲ್ಲಿ ಸ್ವಾಮಿ ಸಮರ್ಥರ ಮಠ ಇರುತ್ತೆ. ಇಟ್ಸ್ ಅ ಟ್ರೂ. ಅದು ಅವ್ರ ಲಕ್ ಅನ್ಕೋತೀನಿ ನಾನು. ಅವರು ಶೂಟಿಂಗ್ ಯಾವಾಗಿರಲ್ವೋ ಆವಾಗ ಹೋಗಿ ಮಠದಲ್ಲಿ ಕೂತ್ಕೊಳ್ಳೋದು, ಆ ಒಂದು ಪಾಸಿಟಿವ್ ವ್ಯೂಸ್ನ ತೊಗೊಳ್ಳೋದು. ಯಾವಾಗಲೂ ಸ್ವಾಮಿ ಸಮರ್ಥರ ಮಠಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೂ ಕೂಡ ತುಂಬಾ ಶಕ್ತಿ ಇರುತ್ತೆ ಅಲ್ಲಿ. ಇಟ್ಸ್ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅದ್ರ ಬಗ್ಗೆ. ತುಂಬ ಪಾಸಿಟಿವ್ ವ್ಯೂಸ್ ಇರುತ್ತೆ. ಸೊ ಇದು ನಡೀತಾನೆ ಹೋಗುತ್ತೆ. ಒಂದು ದಿವಸ ಏನಾಗೋಗ್ಬಿಡುತ್ತೆ, ನೆಗೆಟಿವ್ ರೋಲ್ ಅನ್ನೋದು ಚಾನಲ್ ಕಡೆಯಿಂದ ಫಿಕ್ಸ್ ಆಗುತ್ತೆ. ಇವ್ರದ್ದು ಇಷ್ಟು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಇದೆ ಮುಂದೆ ಅಂಥೇಳಿ. ಆವಾಗ ಆ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಾ ಹೋದಂಗೆ ಹೀರೋಯಿನ್ಗಿಂತ ಇವರ ಒಂದು ಬಳಗ, ಅಂದರೆ ನಾವಿಲ್ಲಿ ಅನ್ಕೋತೀವಲ್ಲ ಅಭಿಮಾನಿಗಳ ಸಂಘಗಳು, ಸೊ ಅಭಿಮಾನಿಗಳು ಇವ್ರಿಗೆ ಜಾಸ್ತಿ ಆಗೋಗ್ಬಿಡ್ತಾರೆ. ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ, ನೀವು ಆ ನೆಗೆಟಿವಿಟಿ ಒಂದು ಕಡೆ ತೋರಿಸ್ತಾ ಇರ್ತೀರ, ಇನ್ನೊಂದು ಮನೆ ಮಗಳ ಥರ ಆ್ಯಕ್ಟ್ ಮಾಡ್ತಾ ಇರ್ತೀರ ಅನ್ನೋ ಒಂದು ಇಂಟೆನ್ಷನು ಇವ್ರಿಗೆ ತುಂಬ ಸಕ್ಸಸ್ ಆಗ್ತಾರೆ ಲೈಫಲ್ಲಿ. ಸೊ ಸಕ್ಸಸ್ ಆಗ್ತಾರೆ, ದುಡ್ಡು ಬರುತ್ತೆ. ಸೊ ದುಡ್ಡು ಬಂದ ಮೇಲೆ ಊರಲ್ಲಿ ಒಂದು ಇವ್ರಿಗೆ ಮನೆ ಇರುತ್ತೆ. ಇವ್ರೇನು ಮಾಡಿಬಿಡ್ತಾರೆ, ತಾಯಿ ತಂದೆನೇ ಎಲ್ಲ ಮುಂಬೈಗೆ ಕರೆಸ್ಕೊಂಡ್ಬಿಡ್ತಾರೆ. ಸೊ ಊರಲ್ಲಿ ಒಂದು ಮನೆ ಇರುತ್ತೆ. ಆ ಮನೆ ಸುಮಾರು 8ರಿಂದ 9 ತಿಂಗಳಿಂದ ಆ ಮನೆ ಖಾಲಿ ಬೀಳುತ್ತೆ. ಬಟ್ ಇವ್ರಿಗೊಂದು ತಲೆಯಲ್ಲಿರುತ್ತೆ ಏನಂತ ಅಂದರೆ, ನಾನು ಹೆಂಗಾದ್ರೂ ಅದನ್ನ ಮನೆ ಬಾಡಿಗೆ ಕೊಡಬೇಕು. ಇವರು ಸೊ ಏನೂ ಮಾಡಲ್ಲ. ಇವರು ಹೋಗ್ತಾರೆ ಮನೆಗೆ, ಸ್ವಾಮಿ ಸಮರ್ಥರದ್ದು ಒಂದು ಫೋಟೋ ತೊಗೊಂಡು ಹೋಗ್ತಾರೆ, ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಬಂದುಬಿಡ್ತಾರೆ ಅಷ್ಟೇ. ಅದು ಆದಮೇಲೆ 1 ತಿಂಗಳಾಗತ್ತೆ, 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ. ಇವ್ರು ಲೋನ್ ಕಟ್ಟೋದು ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ ಅದು. ಸೊ ಇವ್ರಿಗೆ ಒಂದು ಫೋನ್ ಬರುತ್ತೆ, ಇಲ್ಲ ನಿಮ್ಮ ಮನೆ ನಾವು ನೋಡೋಕ್ಕೆ ಬರ್ತಾಯಿದ್ದೀವಿ ಅಂಥೇಳಿ. ಇಬ್ಬರು ಗಂಡ ಹೆಂಡತಿ ಬರ್ತಾರೆ. ಬಂದಾಗ ಆ ಮನೇನೂ ನೋಡ್ತಾರೆ. ಮನೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. 1 ವಾರ 15 ದಿವಸ ಟೈಮ್ ತೊಗೊಂಡು ಹೇಳ್ತಾರೆ ಅವ್ರಿಗೆ, ಇಲ್ಲ ನಮಗೆ ಮನೆ ಇಷ್ಟ ಆಗಿದೆ ನಿಮ್ಮದು, ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತೇಳಿ. ಓಕೆ, ಅಗ್ರಿಮೆಂಟಿಗೆ ಸೈನಿಗೆ ಹೋಗ್ತಾರೆ. ಹೋದಾಗ ಇವರು ಕಲಾವಿದರು ಅವ್ರಿಗೊಂದು ಮಾತು ಕೇಳ್ತಾರೆ, ಯಾಕೆ ನಿಮಗೆ ನಮ್ಮ ಮನೆ ಇಷ್ಟ ಆಯಿತು? ಅವ್ರಿಗೆ ಒಂದೇ ಮಾತು ಹೇಳ್ತಾರೆ, ನಾನು ನಂಬಿರೋ ಸ್ವಾಮಿ ಮಹಾರಾಜರ ಫೋಟೋ ಅಲ್ಲಿದೆ ಅಂತಂದರೆ ಆ ಮನೆಗೆ ಬಂದ ತಕ್ಷಣ ನಮಗೆ ತುಂಬ ಒಳ್ಳೆಯದಾಗತ್ತೆ ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಈ ಮನೆ ತೊಗೋತಾ ಇದ್ದೀನಿ. ಬಿಕಾಸ್ ನೋಡಿ, ಅವರು ಕೂಡ ಸ್ವಾಮಿ ಸಮರ್ಥರ ಭಕ್ತರೇ. ಇಲ್ಲಿ 7 ತಿಂಗಳು ಇವ್ರಿಗೆ ಬಾಡಿಗೆ ಲಾಸ್ ಆಗಿರ್ಬೋದು, ಬಟ್ ಮಹಾರಾಜರು ಅವರನ್ನು ತಗೊಂಡು ಬಂದು ಇಲ್ಲಿ ಸೇರ್ಸೋಕ್ಕೆ 7 ಮಂತ್ಸ್ ಇರುತ್ತೆ ಟೈಮ್. ಅಲ್ಲಿ ಹೆಂಗಿರುತ್ತೆ ಅಂತಂದರೆ, ನಮ್ಮ ಕರ್ಮಾದಿಗಳು ಅದು ಏನಿರುತ್ತೋ ನಮ್ಗೆ ಗೊತ್ತಿರಲ್ಲ ಅದು. ಸೊ ತುಂಬ ಚೆನ್ನಾಗಿ ಲೈಫಲ್ಲಿ ಇವರು ಸಕ್ಸಸ್ ಆಗ್ತಾರೆ. ಇವತ್ತಿಗೆ ಮುಂಬೈಯಲ್ಲಿಂದ ಬಂದು ಒಂದು ಸ್ವಂತ ಮನೆ ಮಾಡಿಕೊಂಡು ಇವಾಗ ಮದುವೆ ಮಾಡಿಕೊಂಡು ತುಂಬ ಲೈಫ್ ಸೆಟ್ಲಾಗಿದೆ ಇವ್ರದ್ದು. ಆದರೂ ಕೂಡ ಸ್ವಾಮಿ ಸಮರ್ಥರ ಭಕ್ತರು ಇನ್ನೂ ಅವರು ಕಂಟಿನ್ಯೂ ಆಗಿದ್ದಾರೆ. ಸೊ ಇವರೊಂದು ಎಕ್ಸ್ಪೀರಿಯೆನ್ಸು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಒಂದು ಹೊಸ ಕತೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.